ಒಂದು ಕೆಲಸ ಮಾಡ್ತೀನಮ್ಮ, ಆರ್ಯನ್ನ ಅರ್ಪಿತಾ ಜೊತೆ ಕಳಿಸ್ತೀನಿ. ಮಗುನ ಯಾರು ಕರ್ಕೊಂಡು ಹೋದ್ರೋ ಅವರಿಗೆ ತಂದು ಬಿಡೋದಕ್ಕೆ ಹೇಳು. ಯಾರು ಕಿಡ್ನ್ಯಾಪ್ ಮಾಡಿದ್ದು? ಏನಾದರೂ ಅವ್ರು ಸುಳಿವು? ಚಾರೆ ಗಾಡಿ ನಂಬರು? ಮಗುನ್ ಕೊಟ್ಟು ಕಳ್ಸಿದ್ರೆ ಇಟ್ಕೊಳ್ಳೋದ್ ಬಿಟ್ಟು ಅರ್ಪಿತಾ ಕೈಯಲ್ಲಿ ವಾಪಸ್ ಕಳ್ಸಿದ್ದಾರೆ. ಈಗ ನೋಡಿ ಎಂತ ಅನಾಹುತ ಆಗಿದೆ ಅಂತ. ಮಗುನ್ ಅಲ್ಲೇ ಇಟ್ಕೊಂಡಿದ್ರೆ ಈ ರೀತಿ ಎಲ್ಲ ಆಗ್ತಾ ಇತ್ತಾ? ಈ ಆರ್ತಿ ಮಾಡೋ ಕೆಲಸ ಒಂದೊಂದಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವಳು ನಂಬ್ತಿಯಲ್ಲ, ನಿನ್ನೆ ರಾತ್ರಿ ನೀನ್ ಮಾಡ್ಕೊಂಡ್ ಬಂದಿದ್ದು. ನಿಮ್ ಸೊಸೆ ಆರ್ತಿ ಸೂರ್ಯ ಅವರೇ ಮಗುನ್ ತಂದು ವಾಪಸ್ ಕೊಡ್ಲಿ ಅಂತ ಹೇಳಿದಿಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದ್ದು. ನೀವು ನೋಡಿದ್ರೆ ಅವ್ರ ಪರ ಮಾತಾಡ್ತಾ ಇದ್ದೀರಾ? ನಾನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾ ಇದೀನಿ. ಯಾಕೆ ನಾನು ಯಾಕೆ ಸುಮ್ಮನಿರ್ಬೇಕು? ಈ ಮನೆ ಕಷ್ಟ ಸುಖ ನನಗೆ ಸಂಬಂಧಪಟ್ಟಿಲ್ವಾ? ನೀವಿಬ್ರು ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ? ಮಗು ಕಾಣ್ತಿಲ್ಲ ಅಂತ ಸೂರ್ಯ ಅವ್ರು ನೋಡಿ ಹೇಗೆ ನಿಂತಿದ್ದಾರೆ. ನೀವಿಬ್ರು ಹೀಗೆ ಜಗಳ ಆಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ? ಸಮಾಧಾನ ಮಾಡ್ಕೊಳ್ಳಿ ಸೂರ್ಯ. ಸಮಾಧಾನ ಹೇಗದ್ಕೆ? ಏನೋ ತಪ್ಪೇ ಮಾಡ್ದಿರೋ ಮಗು ಕಿಡ್ನ್ಯಾಪ್. ನಿಮ್ಗೆ ಆಗದೆ ಇರೋರಾದ್ರೂ ಈ ಊರಲ್ಲಿದ್ದಾರಾ? ನನ್ನ ಮಗುನ ಕಿಡ್ನ್ಯಾಪ್ ಮಾಡೋ ಅಷ್ಟು ದ್ವೇಷ ನಾನು ಯಾರ ಹತ್ರನೂ ಕಟ್ಕೊಂಡೇ ಇಲ್ಲ. ಅದಕ್ಕೆ ದ್ವೇಷಕ್ಕೋಸ್ಕರ ಅಲ್ಲ, ದುಡ್ಡುಗೋಸ್ಕರನೂ ಈ ಥರ ಎಲ್ಲ ಮಾಡ್ತಾರಲ್ವಾ? ಆರ್ಯನ್ ಸಿಗದೆ ಹೋದ್ರೆ ಜೀವನ ಪರ್ಯಂತ ನನ್ನನ್ನು ಕ್ಷಮಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಅವನನ್ನು ಇಲ್ಲಿ ಕರ್ಕೊಂಬರ್ದೆ ಹೋಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಇಲ್ಲ ಕಣೋ ಸೂರ್ಯ, ತಪ್ಪೆಲ್ಲ ನಂದೆ. ನೀನೇನೋ ಮಗುನ್ ನಾನೇ ನೋಡ್ಕೊತೀನಿ ಅಂದೆ. ಹಠ ಮಾಡಿ ನಾನೇ ಮಗುನ್ ಕಳಿಸ್ಬಿಡು ಅಂದೆ. ಅದಕ್ಕೆ ಹೀಗೆಲ್ಲ ಆಗಿತ್ತು. ಎಲ್ಲ ಆಗಿದ್ದು ನನ್ನಿಂದಾನೇ ಸರ್. ನಾನು ಮಗನ ವಾಪಸ್ ಕರ್ಕೊಂಡು ಬರುವಾಗಲೇ ಹೀಗಾಯ್ತು. ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗನ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ. ನನ್ನಿಂದ ನಿಮಗೆಲ್ಲ ತೊಂದರೆ. ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ. ನನಗೆ ಈ ತಿಂಗಳು ಸಂಬಳನೂ ಬೇಡ. ಸಾಕು, ಸುಮ್ಮನೆ ಇರೇ. ನೀನ್ ಕೆಲಸ ಬಿಟ್ಟು ಸಂಬಳ ತಗೊಳ್ದೆ ಹೋದ್ರೆ ಹೋಗಿರೋ ಮಗು ವಾಪಸ್ ಬಂದ್ಬಿಡುತ್ತಾ? ಏನ್ ಮಾತು ಅಂತ ಆಡ್ತೀಯ ಅರ್ಪಿತಾ? ಮಗು ಕಿಡ್ನಾಪ್ ಆಗತ್ತೆ ಅಂತ ನಮ್ಗೇನಾದ್ರೂ ಗೊತ್ತಿತ್ತಾ? ಗೊತ್ತಿದ್ರೆ ಯಾರು ಕಳಿಸ್ತಾ ಇದ್ರು ಮಗುನ್ ನಿನ್ ಜೊತೆಲಿ? ಸೂರ್ಯ, ಟೈಮ್ ವೇಸ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕಿಡ್ನಾಪ್ ಆಗಿ ಇನ್ನೂ ತುಂಬ ಹೊತ್ತಾಗಿಲ್ಲ. ನಾವು ಹುಡ್ಕಿದ್ರೆ ಖಂಡಿತವಾಗ್ಲೂ ಆರ್ಯನ್ ಸಿಗ್ತಾನೆ. ಎಲ್ಲಿ ಅಂತ ಹುಡ್ಕೋದು? ಅದಕ್ಕೆ ನಾವು ಹುಡ್ಕಕ್ಕಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸೂರ್ಯ, ಶೋಭಾ ಮನೆ ಫೋನ್ ಮಾಡಿದ್ರೆ ಅಂತ ಕಾಣಿಸ್ಕಣೋ. ಈಗ ಏನ್ ಹೇಳ್ತೀಯೋ? ಏನಂತ ಹೇಳಮ್ಮ? ಆರ್ಯನ್ ಕಿಡ್ನಾಪ್ ಆಗಿದ್ದಾನೆ. ನನಗೆ ಅದ್ರದ್ದೇ ಟೆನ್ಷನು. ಮಧ್ಯದಲ್ಲಿ ಇವ್ರು ಬೇರೆ. ಏನಂತ ಹೇಳಿ? ಸೂರ್ಯ, ಫೋನ್ ರಿಸೀವ್ ಮಾಡದೇ ಇದ್ರೆ ಬೇರೆ ಏನಾದ್ರು ತಪ್ಪು ತಿಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಕ್ಕಾಗತ್ತೆ. ರಿಸೀವ್ ಮಾಡಿ ಏನಾದ್ರು ಅಂತ ಹೇಳಿ ಮ್ಯಾನೇಜ್ ಮಾಡುವ. ಹೋಗು. ಏನಂತ ಮ್ಯಾನೇಜ್ ಮಾಡಲಿ ಅಣ್ಣ? ನನಗೆ ಗೊತ್ತಾಗ್ತಲ್ಲ. ನನಗೇನು ಗೊತ್ತಾಗ್ತಲ್ಲ. ಕಿಡ್ನಾಪ್ ಆಗಿರೋದು ಮಾತಲ್ಲಿ ತೋರಿಸ್ಕೋಬೇಡ. ಮಗು ಇಲ್ಲೇ ಇದೆ, ಸಾಯಂಕಾಲ ಬೆಳಗ್ಗೆ ತಂದು ಬಿಡ್ತೀನಿ ಅಂತೇಳು. ಹೋಗು. ಅಷ್ಟಲ್ಲಿ ಸಿಗದೆ ಹೋದ್ರೆ ಅದು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಏನಾದ್ರು ಹೇಳು. ಹೋಗು ಹೋಗು. ಹಲೋ ಶೋಭಮ್ಮ. ನಾವ್ರಿ ಕಿಡ್ನಾಪರ್ಸ್ ಮಾತಾಡ್ತಾ ಇರೋದು. ಕಿಡ್ನಾಪರ್ಸಾ? ನಿಮ್ ಮಗು ನಮ್ಮ ಹತ್ರ ಇದೆ. ಆರ್ಯನ್ ನಿಮ್ಮ ಹತ್ರ ಇದ್ದಾನ? ಹೇಗಿದ್ದಾನೆ? ಎಲ್ಲಿದ್ದಾನೆ? ಯಾರು ನೀವು? ಡೋಂಟ್ ವರಿ, ಈಗ ತಾನೇ ಹಾಲು ಕುಡಿಸಿದೀವಿ. ನಿದ್ದೆ ಮಾಡ್ತಾ ಇದ್ದಾನೆ. ಯಾರ್ರಿ ನೀವು? ನನ್ನ ಮಗುನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಎಂತ ಸಿಲ್ಲಿ ಕ್ವಶನ್ ಕೇಳ್ತೀರಿ? ನಮ್ಗೆ ದುಡ್ಡು ಬೇಕು, ಅದಕ್ಕೆ ಕಿಡ್ನಾಪ್ ಮಾಡಿದೀವಿ. ದುಡ್ಡುಗೋಸ್ಕರ ಮಗುನ ಕಿಡ್ನಾಪ್ ಮಾಡ್ತೀರಾ? ಮನುಷ್ಯತ್ವ ಇಲ್ವೇನ್ರಿ ನಿಮ್ಗೆ? ಗಾದೆ ಕೇಳಿಲ್ವೇನ್ರಿ? ದುಡ್ಡಿದ್ರೆ ದುನಿಯಾ ಮೇಲೆ, ಮನುಷ್ಯತ್ವ ಮಣ್ಣೊಳಗೆ. ಈಗಿನ ಕಾಲದಲ್ಲಿ ಓನ್ಲಿ ಮನಿವೇಶ, ನೋ ಮನುಷ್ಯತ್ವ. ಅದಕ್ಕೆ ಆ ಚಿಕ್ಕ ಮಗುನ ಹಿಂಸೆ ಕೊಡ್ತೀರಾ? ನಿಮ್ಮನ್ನ ಏನ್ ಮಾಡಿದ್ರಿ ಮಿಸ್ಟರ್? ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿ ಕೇಳೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ನಿಮ್ಮ ಹೆಂಡ್ತಿನ ನೀವೇ ಓಡಿಸ್ಬಿಟ್ರಲ್ಲ. ನಿಜ ಹೇಳಿ, ಯಾರು ನೀವು? ನೋಡಿ, ಒಳ್ಳೆ ಮಾತಲ್ಲಿ ನನ್ನ ಮಗುನ ನನಗೆ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದ್ರೆ ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡಬೇಕಾಗುತ್ತೆ.
ಪೊಲೀಸಿಗೆ ಏನಾದರೂ ಫೋನ್ ಮಾಡಿದ್ರೆ ನಿಮ್ಮ ಮಗುನ ಇಲ್ಲೇ ಮುಗಿಸ್ಬಿಡ್ತೀವಿ. ಮಗು ಬೇಕಾ ಇಲ್ಲ ದುಡ್ಡು ಕೊಡ್ತೀರಾ ಡಿಸೈಡ್ ಮಾಡಿ. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡ್ತೀವಿ. ಹಲೋ ನಮ್ಮ ಮನೆ ವಿಷಯ ಎಲ್ಲ ಗೊತ್ತಿರೋರೇ ಮಾಡಿರೋದು ಇದು. ಆರ್ತಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳ್ಸಿರೋ ವಿಷಯನೂ ಗೊತ್ತಿದೆ ಅವ್ರಿಗೆ. ಹೌದಾ? ದುಡ್ಡು ಕೊಟ್ರೆ ಮಗನ್ ಕೊಡ್ತೀವಿ ಅಂದ್ರ ಎಷ್ಟು ಕೊಡ್ಬೇಕಂತೆ? ಅದನ್ನೆಲ್ಲ ಹೇಳಿಲ್ಲ ಅವರು. ಪೊಲೀಸರು ಫೋನ್ ಮಾಡ್ತೀನಿ ಅಂತೆಲ್ಲ ಏನಂದ್ರು? ಇನ್ನೇನ್ ಹೇಳ್ತಾರೆ? ಆರ್ಯನ ಮುಗಿಸ್ಬಿಡ್ತೀವಿ ಅಂದ್ರು ಪೊಲೀಸರಿಗೆ ವಿಷಯ ಗೊತ್ತಾದ್ರೆ. ಈಗೇನು ಮಾಡೋದು? ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಮ್ಮ. ಅವ್ರು ಫೋನ್ ಮಾಡೋರ್ಗೂ ಕಾಯ್ಕೊಂಡು ಕೂತ್ಕೊಬೇಕಷ್ಟೇ. ಅಜ್ಜಿ ಬಾರೆ ಹೋಗಿ ಮಗುನ ಕರ್ಕೊಂಡು ಬರೋಣ. ನೀನಿಲ್ದೆ ಅದು ತುಂಬಾ ಅಳ್ತಿರುತ್ತೆ, ಊಟನೂ ಮಾಡಿರಲ್ಲ. ಮಗುನ ನೋಡ್ಕೊಳ್ಳೋದಕ್ಕೆ ಸೂರ್ಯ ಅವರು ಇದ್ದಾರೆ. ಅವ್ರಿಗೇನೇ ಗೊತ್ತಾಗುತ್ತೆ? ಮಗು ಹತ್ರ ತಾಯಿನೇ ಸಮಾಧಾನ ಮಾಡಬೇಕು, ತಾಯಿನೇ ಊಟ ಮಾಡಿಸ್ಬೇಕು. ನೀವು ಹೇಳ್ತಿರೋದು ನಿಜ, ಆದರೆ ಮಗುನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಸೂರ್ಯ ಅವ್ರು ಕಲಿತಾರೆ ಬಿಡಿ. ನಾನು ಇಷ್ಟು ಹೇಳ್ತಾ ಇದ್ರು ನಿನ್ನ ಹಠನೇ ನೀನು ಸಾಧಿಸ್ತಾ ಇದೆಯಲ್ವಾ? ಹೇಗೆ ಮನ್ಸು ಬರುತ್ತೆ ನಿನಗೆ? ಹೇಗೆ ಇಷ್ಟು ಆರಾಮಾಗಿ ಕುತ್ಕೊಳ್ಳೋಕೆ ಸಾಧ್ಯ? ನಾವು ಮಗುನ ಕರ್ಕೊಂಡು ಬರೋದಕ್ಕಾಗಲ್ಲ ಅಮ್ಮ. ಮಗುನ ಕರ್ಕೊಂಡು ಹೋದವರು ಸೂರ್ಯ ಅವರು. ಅವರೇ ಮಗುನ ಕರ್ಕೊಂಡು ಬರಬೇಕು. ಅಲ್ಲಿವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ತನ್ನ ಸ್ವಂತ ಮಗುನೇ ಕೆಲಸದೊಳ ಕೈಯಲ್ಲಿ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ? ನನ್ನ ಮೇಲೆ ಕೋಪ ಇದ್ರೆ ಇರ್ಲಿ, ಪಾಪ ಮಗು ಏನ್ ಮಾಡಿದೆ? ನೀವೆಲ್ಲ ಏನ್ ಮಾಡಿದ್ದೀರಾ? ತಾನೇನೇ ಮಾಡಿದ್ರು ಸರಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಮಗುನ ಕೆಲಸದೊಳ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೆ ಅರ್ಥ ಆಗ್ಲಿ ಅಂತಾನೆ ಮಗುನ ಅವರೇ ವಾಪಸ್ ತಂದ್ಕೊಡ್ಬೇಕು ಅಂತ ಹೇಳ್ತಾ ಇರೋದು. ಅವ್ರು ಬರ್ತಾರೆ. ಅಲ್ಲಿಂದ ಬಂದ್ಮೇಲೆ ತುಂಬಾ ಹಠ ಕಲ್ತಿದ್ಯಾ ನೀನು. ನನ್ನ ಮಾತಿಗೂ ಬೆಲೆ ಕೊಡಲ್ಲ. ನಿನ್ ಮಾತು ನಾನು ಕೇಳಲ್ಲ ಕಡೆ. ಹಠ ಅನ್ನೋದು ಯಾವಾಗ್ಲೂ ಗಂಡಸರೇ ಸ್ವತ್ತ. ನಾವ್ ಯಾವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವೇನೇ ಮಾತಾಡಿದ್ರು ಸಂಸಾರ ಹಾಳಾಗುತ್ತೆ ಅಂತ ಎಲ್ಲದನ್ನ ಸಹಿಸ್ಕೊಂಡು ಹೋಗ್ಬೇಕು. ಯಾವಾಗ್ಲೂ ಗಂಡಸರು ಮಾಡೋದೇ ಸರಿ. ಯಾಕಮ್ಮ ನಾವ್ ಯಾವಾಗ್ಲೂ ಬಗ್ಬೇಕು? ಅವರು ಬಗ್ಲಿ, ಅವರು ದಾರಿಗೆ ಬರ್ತಾರೆ. ಕಾಲ ಬದಲಾಗಿದೆ. ನಿನ್ ಮಾತನ್ನ ನಾನು ಒಪ್ತೀನಿ ಕಡೆ. ಬರೀ ಹೆಣ್ಣೆ ಅನ್ಯಾಯ ಸಹಿಸ್ಕೋಬೇಕು ಅಂತ ಇಲ್ಲ, ಈ ಸಿಸ್ಟಮ್ನ ಬದಲಾಯಿಸ್ಬೇಕು ಅಂತ ನನಗೂ ಆಸೆ ಇದೆ. ಅದೇ ಕಾರಣಕ್ಕೆ ನಾನು ನಿನಗೆ ಪುನರ್ವಿವಾಹ ಮಾಡಿಸಿದ್ದು. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿನಗೆ ಪುನರ್ವಿವಾಹ ಮಾಡಿಸೋ ಯೋಚನೆ ಮಾಡ್ತಾನೆ ಇರಲಿಲ್ಲ. ಈ ಹಳೆ ಪದ್ಧತಿ ಸಂಪ್ರದಾಯ ಬದಲಾಗಬೇಕು, ಅದನ್ನ ನಾನು ನಂಬ್ತೀನಿ. ಆದ್ರೆ ಅದಕ್ಕೆಲ್ಲ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಿಬ್ರ ಹಠದಲ್ಲಿ ಮಗುಗೆ ಯಾಕೆ ಒದ್ದಾಡೋ ಹಾಗೆ ಮಾಡ್ತೀರಾ? ನಿಮ್ಮಿಬ್ರು ಈಗೋ ಪ್ರಾಬ್ಲಮ್ ಇಂದ ಮಗು ಕಷ್ಟಪಡೋದು ಯಾವ ನ್ಯಾಯ ಹೇಳು? ನೋಡತ್ತಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನಾನು ಈಗಲೇ ಮಗುನ ಕಳ್ಸ್ಕೊಡ್ಬೇಕು ಅಂತ ಅವ್ರಿಗೆ ಹೇಳ್ತೀನಿ. ಆ ಸೂರ್ಯ ಇಲ್ಲಿಗೆ ಬರೋದು ಬೇಡ, ನೀನ್ ಅವ್ರ ಜೊತೆ ಜಗಳ ಆಡೋದು ಬೇಡ. ನಿಮ್ಮಿಬ್ರ ಜಗಳದಲ್ಲಿ ಆ ಮಗು ಯಾಕೆ ಬಡವಾಗ್ಬೇಕು? ಅಪ್ಪ, ಪಾಪ ಆರ್ಯ ಅಲ್ಲೊಬ್ಬನೇ ಇದ್ದಾನೆ. ಅಲ್ಲಿ ಹೆಂಗಿರ್ತಾನೋ ಏನೋ. ಅಕಸ್ಮಾತ್ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಿದ್ರೆ ನಾನು ಅವನನ್ನು ನೋಡ್ಕೊಳ್ತಾ ಇದ್ದ. ಸಾಕ್ಷಿ, ಏನೇ ಅದು ಅಸಂಬದ್ಧವಾದ ಮಾತು? ನಿನ್ ತಮ್ಮ ಕಳ್ದೋಗಿ ಅಂತ ನಾವು ಮೊದಲೇ ಒದ್ದಾಡ್ತಾ ಇದೀವಿ. ಇವಳನ್ನ ಕಿಡ್ನಾಪ್ ಮಾಡ್ಬೇಕಾಗುತ್ತೆ. ಅವಳು ಹಾಗಲ್ಲಮ್ಮ ಹೇಳಿದ್ದು. ಅಲ್ಲಿ ಮಗು ಒಬ್ಬನೇ ಇದ್ದಾನೆ, ಅವನು ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ. ಇವಳು ಹೋಗಿದ್ರೆ ನೋಡ್ಕೊಬಹುದು ಅನ್ನೋ ಕನ್ಸನಲ್ಲಿ ಹೇಳಿ. ಯಾವ್ದೋ ಅದು ಕನ್ಸನ್ನು? ಮಕ್ಳು ತರ ಇರ್ಬೇಕು. ಅದ್ಬಿಟ್ಟು ಹೀಗೆಲ್ಲ ಮಾತಾಡ್ತಾರಾ? ಸೂರ್ಯ ಕಿಡ್ನಾಪ್ ಫೋನ್ ಇರಬೇಕು, ರಿಸೀವ್ ಮಾಡು. ನಾನು ಅವ್ರ ಹತ್ರ ಮಾತಾಡಲ್ಲ. ಬಾಬಾ ಅವ್ರು ಏನ್ ಹೇಳ್ತಾರೆ ಅಂತ ಮೊದಲು ಕೇಳಿ. ಅಪ್ಪ, ನಾನು ಫೋನ್ ಎತ್ತತೀನಿ. ಪಾಪ ಆರ್ಯನ್ ಬಿಟ್ಬಿಡಿ ಅಂತೀನಿ. ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಸಾಕ್ಷಿ. ಸೂರ್ಯ, ಹೋಗೋ. ಅವ್ರು ಏನ್ ಕಂಡೀಷನ್ಸ್ ಹೇಳಿದ್ರು ಅದಕ್ಕೆ ಒಪ್ಕೊ. ಇಲ್ದಿದ್ರೆ ಆ ಕೋಪಕ್ಕೆ ಮಗುಗೆ ಏನಾದ್ರು ಮಾಡ್ಬಿಡ್ತಾರೆ ಕಣೋ. ಹೌದು ಬಾಬಾ, ಅವ್ರು ಏನೇ ಹೇಳಿದ್ರು ಅದಕ್ಕೆ ಆಪೋಸ್ ಮಾಡಕ್ ಹೋಗ್ಬೇಡಿ. ನಾನು ಅವ್ರ ಹತ್ರ ಮಾತಾಡಲ್ಲಮ್ಮ. ನನ್ನ ಹತ್ರನೇ ನನ್ನ ಮಗುನ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ. ಅವನ ಹತ್ರ ಹೇಗಮ್ಮ ಮಾತಾಡ್ಲಿ ನಾನು? ಸರಿ ಬಿಡು, ನಾನೇ ಮಾತಾಡ್ತೀನಿ. ನಾನು ಸೂರ್ಯ ಅವರಮ್ಮ ಮಾತಾಡ್ತಾ ಇದ್ದೀನಿ. ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ಆತಪಟ್ಟೇನು ನಿರ್ಧಾರ ತಗೋಬೇಡಿ. ಗಾಯತ್ರಿ ಅವರ ಮಾತಾಡ್ತಿರೋದು? ನಾನು ಶೋಭಾ. ಹೇಳಿ ಶೋಭಾ ಅವರೇ. ನಾವೇನ್ ಕಂಡೀಷನ್ ಹಾಕಿದೀವಿ, ನೀವೇನ್ ಅರೇಂಜ್ ಮಾಡ್ತಿದ್ದೀರಾ? ಸೂರ್ಯನೇ ಮಗುನ್ ಕರ್ಕೊಂಬರ್ಲಿ ಅಂತ ನೀವು ಹೇಳಿದ್ರಲ್ಲ, ಅದನ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಅರೇಂಜ್ ಮಾಡುವಂತದ್ದೇನಿದೆ? ನಿಮ್ ಮಗ ಬಲವಂತವಾಗಿ ನನ್ನ ಮೊಮ್ಮಗನ್ನ ಎತ್ಕೊಂಡು ಹೋಗಿದ್ದಾರೆ. ನೀವೀಗ ತಕ್ಷಣ ಮಗುನ ವಾಪಸ್ ಕಳಿಸ್ತಾ ಇದ್ರೆ ನಾವು ಪೊಲೀಸ್ ಹತ್ರ ಹೋಗ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದೇನಿದೆ? ಅಂತದೇನಾಗಿದೆ ಇವಾಗ? ಆರ್ಯ ನಿಮಗೆ ಹೇಗ್ ಮೊಮ್ಮಗನೋ ನನಗೂ ಅವ್ನ ಮೊಮ್ಮಗ.
ಸೂರ್ಯ ಅವನನ್ನ ಮನೆ ಕರ್ಕೊಂಬಂದ ಅದ್ರಲ್ಲಿ ತಪ್ಪೇನು? ನಮ್ಮ ಮೊಮ್ಮಗನ ನಮ್ಮನೆ ಕರ್ಕೊಂಬರ್ದ ಅಪರಾಧನ? ಹಾಗಲ್ಲ ಗಾಯತ್ರಿ ಅವರೇ, ಸೂರ್ಯ ಮಗುನ ನನ್ನನ್ನು ಕೇಳದೆ ಬಲವಂತವಾಗಿ ಕಿತ್ಕೊಂಡು ಹೋದ್ರು. ಅದು ತಪ್ಪಲ್ವಾ? ನೀವು ಮಗುನ ಒಬ್ಬನೇ ಬಿಟ್ಬಿಟ್ಟು ಯಾರ ಜೊತೆ ಮಾತಾಡ್ತಾ ಇದ್ರಂತೆ? ಅದು ತಪ್ಪಲ್ವಾ? ಪಾಪ ಆರ್ಯ ಒಬ್ನೇ ಅಳ್ತಾ ಇದ್ದಿದ್ ನೋಡಿ ಸೂರ್ಯ ಕರ್ಕೊಂಡ್ ಬಂದಿದ್ದಾನೆ. ನಿಮ್ಗೆ ಮಗು ಬಗ್ಗೆ ಸ್ವಲ್ಪನೂ ಗಮನನೇ ಇರ್ಲಿಲ್ವಂತೆ? ಬೇರೆ ಯಾರಾದ್ರೂ ಮಗುನ್ ಕರ್ಕೊಂಡು ಹೋಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಯಾರು ಹೇಳಿದ್ದು ಮಗು ಬಗ್ಗೆ ಗಮನ ಇರ್ಲಿಲ್ಲ ಅಂತ? ನಾನ್ ಮಗುನ ನೋಡ್ತಾನೆ ಇದ್ದೆ. ಮಗು ಆಟ ಆಡ್ಕೊಂಡು ಮುಂದೆ ಹೋಯ್ತು. ನನಗೆ ಒಂದ್ ಮಾತು ಹೇಳ್ದೆ ಮಗುನ ಕರ್ಕೊಂಡು ಹೋದ್ರೆ? ಅದೆಲ್ಲ ಬಿಡಿ. ಸೂರ್ಯ ಅವನ ಮಗುನ ಮನೆಗೆ ಕರ್ಕೊಂಡ್ ಬಂದ್ಯಾನಷ್ಟೇ. ಇದೇನ್ ಕಂಪ್ಲೇಂಟ್ ಕೊಡುವಂತ ವಿಷಯ ಅಲ್ಲ. ಇಷ್ಟಕ್ಕೂ ಆರ್ತಿ ಸೂರ್ಯ ದೂರ ದೂರ ಇದಾರಷ್ಟೇ. ಗಂಡ ಹೆಂಡತಿ ಸಂಬಂಧ ಏನು ಕಡ್ದೋಗಿಲ್ಲ. ಚಿಕ್ಕ ವಿಷಯನ ನೀವು ದೊಡ್ಡದು ಮಾಡಬೇಡಿ. ಸಾಯಂಕಾಲದೊಳಗಾಗಿ ಸೂರ್ಯ ಮಗುನ್ ಕರ್ಕೊಂಬಂದ್ ಮನೆಗೆ ಬಿಡ್ತಾನೆ. ಏನಂತೆ? ಸಂಜೆ ಕರ್ಕೊಂಡು ಬರ್ತಾರಂತೆ. ಎಷ್ಟು ರೂಢಾಗಿ ಮಾತಾಡ್ತಾರೆ ಆ ಶೋಭಾ. ಏನದು ಪೊಲೀಸ್ ಕಂಪ್ಲೇಂಟು ಅಂತಿದ್ರು? ಆರ್ಯನ ಸಂಜೆ ಒಳಗಾಗಿ ಮನೆ ಕರ್ಕೊಂಡು ಹೋಗಿ ಬಿಟ್ಟಿಲ್ಲ ಅಂತಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರಂತೆ. ಅಲ್ಲ ಅವ್ರನ್ನ ಅವ್ರು ಏನ್ ಅನ್ಕೊಂಡಿದಾರಂತೆ? ಅವ್ರೊಬ್ರಿಗೆ ಅಂತ ಪೊಲೀಸ್ನವ್ರು ಗೊತ್ತಿರೋದು. ಅವ್ರ ಸೊಸೆ ಈ ಮನೇಲಿ ಇರೋವರೆಗೂ ಗಬ್ಬೆಬ್ಸೋದ್ರು. ಅವಾಗ ಏನು ಮಾತಾಡ್ಲಿಲ್ಲ. ಅವರು ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಮಗು ಎಲ್ಲೆಲ್ಲೋ ಅಲಿತಾ ಇತ್ತು. ಅವಾಗ ಉಸಿರೇ ಎತ್ತಲಿಲ್ಲ. ಅದ್ರಲ್ಲೇ ಗೊತ್ತಾಗತ್ತೆ ಅವರೆಷ್ಟು ಮಗುನ್ ಕೇರ್ ಮಾಡ್ತಾ ಇದ್ರು ಅಂತ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ. ಅತ್ತೆ, ಇವ್ರನ್ನ ಸುಮ್ಮನೆ ಬಿಡಬಾರ್ದು. ರಾಕಿ, ಸಮಯ ಸಂದರ್ಭ ನೋಡಿ ಮಾತಾಡು. ಆರ್ಯನು ಕಿಡ್ನಾಪ್ ಆಗಿದ್ದಾನೆ. ಈಗ ಸೂರ್ಯ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡ್ರೆ ಶೋಭಮ್ಮ ಅವರು ಪೊಲೀಸ್ನವ್ರ ಹತ್ರ ಹೋಗೋದು ಗ್ಯಾರಂಟಿ. ತೊಂದರೆ ಆಗೋದು ನಮಗೆ. ಹೌದು ರಾಕಿ, ವೇದಿಕನ್ ಕೇಸಿಂದ ಈಗಷ್ಟೇ ಹೊರಗಡೆ ಬಂದಿದ್ದಾನೆ ಅವನು. ಮಗುನ ಹಾಗೆಲ್ಲ ಅವ್ನು ತಗೊಂಡ್ಬರ್ಬಾರ್ದಾಗಿತ್ತು ಕಣೆ. ಅದೇ ಇವಾಗ ಅವ್ನಿಗೆ ಬಂದಿರೋ ಸಮಸ್ಯೆ. ಅದ್ ಹಾಗಲ್ಲ ಅತ್ತೆ. ಏನ್ ಬಾಬಾ ನೀವು ಲಾಯರ್ ಆಗಿ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಸೂರ್ಯ ಬಾಬಾ ಅವ್ರ ಮಗನ ಅವ್ರು ಕರ್ಕೊಂಡ್ ಬಂದ್ರು. ಅದ್ರಲ್ಲೇನಿದೆ ತಪ್ಪು? ಆರ್ತಿ ಮನೇಲಿ ಇಲ್ದೇ ಇರ್ಬೋದು, ಆದ್ರೆ ಲೀಗಲಿ ಅವರು ಇವ್ರು ಹೇಳ್ತೀನಿ. ಯಾವ ಪೊಲೀಸ್ನವರು ಮಗುನ್ ಕರ್ಕೊಂಡು ಹೋಗೋದು ತಪ್ಪು ಅಂತ ಹೇಳಕ್ ಆಗಲ್ಲ. ಹಾ, ರಾಕಿ ಹೇಳ್ತಿರೋದು ಸರಿಯಾಗೇ ಇದೆಯಲ್ಲ. ಹಾ, ಅರ್ಪಿತಾ ಮಗುನ್ ವಾಪಸ್ ಕರ್ಕೊಂಡ್ ಬರ್ಬೇಕಾದ್ರೆ ಯಾರೋ ಅಟ್ಯಾಕ್ ಮಾಡಿ ಮಗುನ್ ಕಿಡ್ನಾಪ್ ಮಾಡಿದ್ರು. ಅದ್ರಲ್ಲಿ ನಮ್ದೇನಿದೆ ತಪ್ಪು? ಅಲ್ವಾ ಅರ್ಪಿತಾ? ಹೌದು, ರಾಕಿ ಅವ್ರು ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಸೂರ್ಯ, ಸಂಜೆವರೆಗೂ ಮಗು ಸಿಗಲಿಲ್ಲ ಅಂದರೆ ಶೋಭಮ್ಮ ಅವರು ಪೊಲೀಸ್ನವ್ರ ಹತ್ರ ಹೋಗೋದು ಗ್ಯಾರಂಟಿ. ಆಗ ವಿಷಯ ಗೊತ್ತಿದ್ದು ನಾವು ಮುಚ್ಚಿಟ್ಟಿದ್ದೀವಿ ಅಂತ ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ. ರಾಕಿ ಹೇಳಿದಾಗೆ ಆರ್ಯನ್ ಕಿಡ್ನಾಪ್ ಆದ ತಕ್ಷಣ ನಾವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಪೊಲೀಸ್ನವರು ಆರ್ತಿ ಇಬ್ರು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀಯಾ? ಹೇಗಣ್ಣ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ಕಂಪ್ಲೇಂಟ್ ಕೊಟ್ರೆ ಮಗುನ್ ಸಾಯಿಸ್ತೀನಿ ಅಂತ ಕಿಡ್ನಾಪರ್ಸ್ ಹೇಳಿದಾನಲ್ವಾ? ಅವ ನೀವ್ ಇಲ್ಲಿ ಫೋನ್ ಮಾಡೋದು ಆ ಕಿಡ್ನಾಪರ್ಸ್ಗೆ ಹೇಗೆ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಮೊದಲು ನೀವು ಫೋನ್ ಮಾಡಿ. ಹೌದು ಸೂರ್ಯ, ಇಂಥ ಕೇಸ್ಗಳು ಭಾಳ ಸೂಕ್ಷ್ಮ ಅಂತ ಪೊಲೀಸ್ನವ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಇಂಥ ಕೇಸ್ಗಳನ್ನ ತುಂಬ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆ ಕಿಡ್ನಾಪರ್ಸ್ ನಮಗೆ ಮತ್ತೆ ಫೋನ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡೇ ಇಲ್ಲ ಅಂತ ಹೇಳಿದ್ರೆ ಆಯ್ತು. ಹೌದು ಬಾಬಾ, ಮೊದಲು ಕಾಲ್ ಮಾಡಿ. ಸೂರ್ಯ, ಪೊಲೀಸ್ನವ್ರಿಗೆ ಬೇಗ ಫೋನ್ ಮಾಡೋ. ಹಲೋ, ಜಯನಗರ್ ಪೊಲೀಸ್ ಸ್ಟೇಷನ್. ನಿಮ್ಮ ಮಗುನ ಕಿಡ್ನಾಪ್ ಆಗಿ ಅವಳ ಮನೆ ಕೆಲಸದ ಕೆಂಪಮ್ಮನ ಮಗಳು. ನಿಮ್ಮನ್ನ ಕೇಳ್ತೀನಿ, ಅವಾಗ ನೀವು ಮಾತಾಡಿ. ನೀವ್ ಹೇಳ್ರಿ, ಒರೇಜೆಂಟ್ ಬೇಬಿ ಸಿಟ್ಟಿಂಗಲ್ಲಿ. ನೀವ್ಯಾಕೆ ಅಲ್ಲಿ ಕೆಲಸ ಬಿಟ್ರಿ? ಸರ್, ನೀವು ಕಿಡ್ನಾಪರ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿ ಅಂದ್ರೆ ಮನೆಯವ್ರ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಮಿಸ್ಟರ್, ಕಿಡ್ನಾಪ್ ಕೇಸಲ್ಲಿ ನಾವೆಲ್ಲರೂ ಎನ್ಕ್ವೈರಿ ಮಾಡ್ಬೇಕಾಗತ್ತೆ. ಇತ್ತೀಚೆಗೆ ಮನೆಯವರೇ ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಆಂಗಲ್ನಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಹುಡುಗಿ ಮಗುನ ಕರ್ಕೊಂಡು ನಿಮ್ಮ ಹೆಂಡತಿ ಮನೆ ಹತ್ರ ಯಾಕೆ ಹೋಗಿದ್ರು? ಯಾಕೆ ನಿಮ್ಮ ಹೆಂಡತಿ ನಿಮ್ ಜೊತೆ ಇಲ್ವಾ?
ಇಲ್ಲ. ಏನವ್ರ ಹೆಸರು? ಆರ್ತಿ. ಆರ್ತಿ. ನಿಮ್ ಜೊತೆ ಯಾಕಿಲ್ಲ ಅವರು? ಯಾಕೆ? ಅತ್ತೆ ಕಾಟನಾ? ಅಯ್ಯೋ ಹಾಗೇನಿಲ್ಲ, ನಾನು ಅವಳನ್ನ ಮಗಳ ಥರ ನೋಡ್ಕೋತಾ ಇದ್ದೆ. ಮಗಳ ತರ ನೋಡ್ಕೊಂಡ್ರೆ ಅವ್ರು ಯಾಕ್ರಿ ಬೇರೆ ಇದ್ದಾರೆ? ಅವ್ರೇನೋ ಪರ್ಸನಲ್ ಪ್ರಾಬ್ಲಮ್ ಇಂದ ಬೇರೆ ಇದ್ದಾರೆ. ನೀವ್ಯಾರು? ನಾನು ಈ ಮನೆ ಸೊಸೆ. ಅಂದ್ರೆ ಇವ್ರ ಹೆಂಡತಿ ನಿಮ್ ಊರಿಗಿತ್ತು? ಹೌದು ಅವರ ನಿಮ್ಮ ಸಂಬಂಧ ಹೇಗಿತ್ತು? ಸರ್, ಕಿಡ್ನಾಪ್ ಆಗಿರೋದು ಸೂರ್ಯ ಅವ್ರ ಮಗ. ನನ್ನ ಆರ್ತಿ ಅವ್ರ ಸಂಬಂಧಕ್ಕೂ ಕಿಡ್ನಾಪ್ ಆಗಿರೋದಕ್ಕೂ ಏನ್ ಸರ್ ಸಂಬಂಧ? ಸಂಬಂಧಗಳಿರುತ್ತೆ. ಕ್ರೈಮ್ಗಳು ಯಾವ ಕಾರಣಕ್ಕಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾವ ಹುತ್ತದಲ್ಲಿ ಯಾವ ಇರುತ್ತೆ ಅಂತ ಗೊತ್ತಾಗಲ್ಲ. ಸರ್ ಪ್ಲೀಸ್, ನಮ್ಮ ಮನೆಯವ್ರ ಮೇಲೆ ಸಂಶಯ ಪಡೋದನ್ನ ನಿಲ್ಸಿ. ಕಿಡ್ನಾಪರ್ ನಿಮಗೆ ಫೋನ್ ಮಾಡಿದ್ರಲ್ಲ, ದುಡ್ಡೇನಾದ್ರೂ ಕೇಳಿದ್ರಾ? ಹೌದು ಸರ್. ಎಷ್ಟು ಕೇಳಿದ್ರು? ಅದನ್ನು ಅವ್ರು ಹೇಳಿಲ್ಲ ಸರ್. ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಪೊಲೀಸ್ ಅವ್ರಿಗೆ ಏನಾದರೂ ವಿಷಯ ತಿಳಿಸಿದ್ರೆ ನನ್ನ ಮಗುನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸರ್, ಆ ಕಿಡ್ನಾಪರ್ಸ್ದೇ ಫೋನ್ ಇರಬೇಕು. ರಿಸೀವ್ ಮಾಡಿ. ಆದಷ್ಟು ಜಾಸ್ತಿ ಹೊತ್ತು ಮಾತಾಡಿ. ಹಲೋ, ನಾವು ಕಿಡ್ನಾಪರ್ಸ್ ಮಾತಾಡ್ತಾ ಇರೋದು. ಹೇಳಿ. ಯಾಕ್ರಿ ಇಷ್ಟು ಲೇಟು ಮಾತಾಡೋಕ್ಕೆ? ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಸತ್ಯವಾಗ್ಲೂ ಇಲ್ಲ. ನೋಡಿ, ನನಗೆ ಮಗು ಮುಖ್ಯ. ದಯವಿಟ್ಟು ಮಗುಗೇನು ಮಾಡಬೇಡಿ. ನಿಮ್ದೇನೇ ಡಿಮ್ಯಾಂಡ್ಸ್ ಇದ್ರು ನಾನು ಅದಕ್ಕೆ ಒಪ್ಕೋತೀನಿ. ಶಬಾಷ್, ನೀನೇನ ಮಗು ತಂದೆ? ಹೌದು, ನಾನೇ. ಮಗು ಹೇಗಿದೆ? ಕುಡಿಯೋದಕ್ಕೆ ಹಾಲು ಕೊಟ್ಟಿದ್ದೀರಾ ತಾನೆ? ಎಲ್ಲ ಕೊಟ್ಟಿದ್ದೀವಿ ಗುರು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಮಗೆ ಬೇಕಾಗಿರೋದು ಕಾಸು, ಕೂಸಲ್ಲ. ಕಾಸು ಕೊಟ್ರೆ ಮಗು ಮನೇಲಿರುತ್ತೆ, ಇಲ್ಲ ಅಂದ್ರೆ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಕೊಡ್ತೀನಿ. ನಿಮ್ಮ ಅಮೌಂಟ್ ಎಲ್ಲಿಗೆ ತಲುಪಿಸ್ಬೇಕು ಹೇಳಿ, ನಾನು ತಲುಪಿಸ್ತೀನಿ. ನೀ ನಮಗಿಂತ ಫಾಸ್ಟ್ ಆಗಿದೆಯಾ? ಏನಮ್ಮ ನಿನ್ನ ಹೆಸರು? ಸೂರ್ಯ. ನೋಡಮ್ಮ ಸೂರಿ, ಕಾಸು ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿ ಹೇಳ್ತೀವಿ. ಆದರೆ ಒಂದು ಕಂಡೀಷನು, ಕಾಸು ಎಲ್ಲಿಗೆ ತರಬೇಕಂತ ಹೇಳಿದ ಮೇಲೆ ಒಂದು ಹೆಣ್ಮಗಳ ಕೈಲಿ ಕಾಸು ಕೊಟ್ಟು ಕಳಿಸ್ಬೇಕು. ಹೆಂಗಸ್ರ ಕೈಲ? ಅವ್ರ ಕೈಯಲ್ಲಿ ಹೇಗೆ ಕಳ್ಸಕ್ಕಾಗುತ್ತೆ? ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ? ಟೆನ್ಷನ್ ಮಾಡ್ಕೋಬೇಡ ಸೂರಿ, ನಾವು ಪಕ್ಕಾ ಪ್ರೊಫೆಷ್ನಲ್. ಕಿಡ್ನಾಪ್ ಮಾಡಿರೋ ಪಾರ್ಟಿ ಬಿಟ್ಟು ಬೇರೆ ಯಾರನ್ನೂ ಟಚ್ ಮಾಡಲ್ಲ. ಲೇಡೀಸ್ ಅಂತ ಯಾರಾದರೂ ಪೊಲೀಸ್ನ ಕಳಿಸ್ಬಿಟ್ರೆ ಆ ಪೊಲೀಸು ಈ ಮಗು ಇಬ್ಬರು ಬಾಡಿ ಸಿಗಬಾರ್ದು, ಹಂಗೆ ಮಾಡಿಬಿಡ್ತೀವಿ. ರಾಸ್ಕಲ್ಸ್, ಹೆಂಗಸ್ರ ಕೈಯಲ್ಲಿ ದುಡ್ಡು ಕಳಿಸ್ಬೇಕಂತೆ. ಅಯ್ಯೋ, ನಾನು ಹೋಗಲ್ಲ, ನಂಗೆ ಭಯ ಆಗತ್ತೆ. ಬೇಕಾದ್ರೆ ನಾನು ಈಗಲೇ ಕೆಲಸ ಬಿಟ್ಬಿಡ್ತೀನಿ. ನೀವ್ಯಾರು ಕೆಲಸ ಬಿಟ್ಟು ಹೋಗೋಗಿಲ್ಲ. ಅಷ್ಟೇ ಅಲ್ಲ, ಹೇಳ್ದೆ ಕೇಳ್ದೆ ಊರು ಬಿಟ್ಟು ಹೋಗೋಲ್ಲ. ಹಾಗೇನಾದ್ರು ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಎಷ್ಟು ಡಿಮ್ಯಾಂಡ್ ಮಾಡೋದು ದುಡ್ಡು? ಸರ್, ಅದನ್ನು ಹೇಳಿಲ್ಲ. ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಡೋಂಟ್ ವರಿ, ನಮ್ಮ ಲೇಡಿ ಪೀಸಿಗೆ ಸಿವಿಲ್ ಡ್ರೆಸ್ ಹಾಕಿ ಕಳ್ಸಿದ್ರೆ ಆಯ್ತು. ಇಲ್ಲ ಸರ್, ಅವ್ರು ಅದನ್ನು ಹೇಳಿದ್ದಾರೆ. ಯಾರಾದರೂ ಲೇಡಿ ಪೊಲೀಸ್ ಕೈಯಲ್ಲಿ ದುಡ್ಡು ಕಳಿಸೋ ಟ್ರಿಕ್ ಮಾಡಿದ್ರೆ ಮಗುನ ಸಾಯಿಸ್ತೀನಿ, ಲೇಡಿ ಪೊಲೀಸ್ನು ಸಾಯಿಸ್ತೀನಿ ಅಂತ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ನಮ್ಮ ಮನೆ ಡೀಟೇಲ್ಸ್ ಎಲ್ಲ ಗೊತ್ತಿದೆ. ನಮ್ಮ ಮನೆಯವ್ರು ಬಿಟ್ಟು ಬೇರೆಯವ್ರು ಯಾರೇ ಹೋದರೂ ಡೌಟ್ ಬರುತ್ತೆ. ಓ, ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರು ಎಷ್ಟು ದುಡ್ಡು ಕೊಡಬೇಕು ಅಂತ ಮತ್ತೆ ಫೋನ್ ಮಾಡೇ ಮಾಡ್ತಾರೆ. ಅವಾಗ ನಿಮ್ಮ ಮನೆ ಹುಡುಗಿ ಕೈಲೇ ದುಡ್ಡು ಕೊಟ್ಟು ಕಳಿಸಿ. ಅಷ್ಟರಲ್ಲಿ ಅವರು ಯಾವ ಏರಿಯಾದಿಂದ ಫೋನ್ ಮಾಡ್ತಾ ಇದ್ದಾರೆ ಅಂತ ನಾನು ಟ್ರೇಸ್ ಔಟ್ ಮಾಡ್ತೀನಿ. ನಾವೆಲ್ಲ ಇಲ್ಲೇ ಹೊರಗಡೆ ಇರ್ತೀವಿ. ನಿಮ್ಮ ಮನೆಯಿಂದ ಯಾರು ಹೋಗಬೇಕು ಅಂತ ನೀವು ಡಿಸೈಡ್ ಮಾಡಿ. ಎಲ್ಲ ಬಿಟ್ಟು ನಮ್ಮನೆ ಹೆಂಗಸ್ರ ಕೈಯಲ್ಲಿ ದುಡ್ಡು ಕಳಿಸಿ ಅಂತ ಯಾಕೆ ಹೇಳ್ತೀಯಾರ ಅವರು? ನನಗೂ ಅದೇ ಗೊತ್ತಾಗ್ತಲ್ಲ ಅಣ್ಣ. ನನಗೆ ಗೊತ್ತಾಗ್ತಾ ಇದೆ. ಏನು ಗೊತ್ತಾಗ್ತದೆ? ನನಗೆ ಈ ಅರ್ಪಿತಾ ಮೇಲೆ ಅನುಮಾನ. ನಾನೇನು ಮಾಡಿದೆ ಮೇಡಮ್? ಆ ಕಿಡ್ನಾಪರ್ಸ್ ಎಲ್ಲ ಬಿಟ್ಟು ಹೆಂಗಸ್ರ ಕೈಯಲ್ಲಿ ದುಡ್ಡು ಕಳ್ಸೋ ಅಂತ ಯಾಕೆ ಹೇಳಿದ್ರು ಹೇಳು? ಯಾಕಂದ್ರೆ ಆ ಕಿಡ್ನಾಪರ್ಸ್ಗೂ ನಿನ್ಗೂ ಲಿಂಕ್ ಇದೆ. ದುಡ್ಡು ತಗೊಂಡು ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದಾಳೆ ಇವಳು.
ನಮ್ಮ ತಾಯಿ ಎಣೆಗೂ ಆ ರೀತಿ ನನ್ನ ತಿನ್ ಮನೆಗೆ ದ್ರೋಹ ಬಗೆಯೋಳಲ್ಲ. ನಂಬಿ ಸರ್, ನಾನು ಆ ಥರದವಳಲ್ಲ. ನೀನು ಅಳ್ಬೇಡ ಸುಮ್ಮನೆ ಏನಮ್ಮ. ರಾಕಿ ಇವಳಂಥವಳಲ್ಲ ಕಣೆ. ಇವ್ರಮ್ಮ ನಮ್ಮ ಮನೇಲಿ 14 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ. ಇವ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ತಾಯಿ ಒಳ್ಳೆಯವಳಾದ ಮಾತ್ರಕ್ಕೆ ಮಗಳು ಒಳ್ಳೆಯವಳಾಗಿರ್ಬೇಕು ಅಂತ ಏನಿಲ್ಲ ಅಲ್ವಾ? ಸರ್ ಪ್ಲೀಸ್ ಸರ್, ನೀವಾದರೂ ಹೇಳಿ, ನಾನಂತವಳಲ್ಲ ಸರ್. ಯು ಥಿಂಕ್ ನಾನ್ ಸೆನ್ಸ್ ರಾಕಿ? ದುಡ್ಡು ಇವಳ ಕೈಲೇ ಕೊಟ್ಟು ಕಳಿಸ್ತೀವಿ ಅಂತ ಹೊಳೆಗೆ ಪ್ಲಾನ್ ಮಾಡೋಕ್ಕಾಗತ್ತೆ? ನಿನ್ ಕೈಲಿ ಕೊಟ್ಟು ಕಳಿಸ್ಬೋದು, ಅಮ್ಮನ ಕೈಲಿ ಕೊಟ್ಟು ಕಳಿಸ್ಬೋದು, ಇಲ್ಲಾಂದ್ರೆ ಅದಕ್ಕೆ ಕೈಲಿ ಕೊಟ್ಟು ಕಳಿಸ್ಬೋದಲ್ವಾ? ನೀವು ಸುಮ್ಮನೆ ಇರಿ. ನಾವೇ ಯಾಕೆ ಸಂಶಯ ಪಡಬೇಕು? ಪೊಲೀಸರು ಬಂದಿದ್ದಾರೆ, ನಿಜವಾದ ಕ್ರಿಮಿನಲ್ಸ್ ಯಾರು ಅಂತ ಅವರೇ ಹೇಳ್ತಾರೆ.